ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಒಂದು ಹೆಲ್ದಿಯಾದಂತಹ ಚಟ್ನಿಯನ್ನು ತೋರಿಸ್ತಿದ್ದೀನಿ. ಈ ಚಟ್ನಿಯನ್ನು ಜ್ವರ ಬಂದಂತಹ ಸಮಯದಲ್ಲಿ ಯಾವುದೇ ರೀತಿಯಾದಂತಹ ಊಟ ಬಾಯಿಗೆ ರುಚಿ ಅನ್ನಿಸ್ತಿರೋಲ್ಲ. ಅಂತಹ ಸಮಯದಲ್ಲಿ ಈ ಚಟ್ನಿಯನ್ನು ಮಾಡಿಕೊಂಡು ಬಿಸಿ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ತಿನ್ನೋದ್ರಿಂದ ತುಂಬ ರುಚಿಯಾಗಿರುತ್ತೆ. ಹಾಗೆ ಕೆಮ್ಮಿದ್ದಂಥ ಸಮಯದಲ್ಲಿ ಈ ಚಟ್ನಿಯನ್ನು ಮಾಡ್ಕೊಂಡು ತಿನ್ನೋದ್ರಿಂದ ಈ ಚಟ್ನಿಯಲ್ಲಿ ಯಾವುದೇ ರೀತಿಯಾದಂಥ ಆಯಿಲ್ನ ಯೂಸ್ ಮಾಡಿರೋದಿಲ್ಲ. ಜೊತೆಗೆ ಈ ಚಟ್ನಿಯನ್ನು ತಿನ್ನೋದ್ರಿಂದ ಇದು ಔಷಧಿಯಾಗಿಯೂ ಸಹ ಕೆಲಸ ಮಾಡುತ್ತೆ. ಹಾಗಾದರೆ ಈಗ ಈ ಚಟ್ನಿಯನ್ನು ಮಾಡೋದನ್ನು ನೋಡೋಣ. ಮೊದಲನೇದಾಗಿ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಇದಕ್ಕೆ 2 ಚಿಕ್ಕ ಟೊಮೆಟೊನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. 7ರಿಂದ 8 ಕಾಳು ಮೆಣಸನ್ನು ಹಾಕ್ಕೊಂಡಿದ್ದೀನಿ. ಖಾರಕ್ಕೋಸ್ಕರ ಇಲ್ಲಿ ರೆಡ್ ಚಿಲ್ಲಿ ಪೌಡರ್ ಯೂಸ್ ಮಾಡಿದ್ದೀನಿ, ಒಂದು 3/4 ಸ್ಪೂನು. ಜೊತೆಗೆ ಒಂದು 3ರಿಂದ 4 ಕಡ್ಡಿಯಾಗುವಷ್ಟು ಕೊತ್ತಂಬರಿ, 7ರಿಂದ 8 ಬೆಳ್ಳುಳ್ಳಿ ಎಸಳುಗಳು, ಒಂದು ಅರ್ಧ ಚಮಚದಷ್ಟು ಜೀರಿಗೆ, ಒಂದು ಚಿಕ್ಕ ಗೋಲಿ ಗಾತ್ರದಷ್ಟು ಹುಣಸೆ ಹಣ್ಣು, ಜೊತೆಗೆ ಇದರಲ್ಲಿ ಮುಖ್ಯವಾಗಿ 2 ದೊಡ್ಡ ಪತ್ರೆ ಎಲೆಯನ್ನು ಹಾಕಿದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ಇದನ್ನು ರುಬ್ಕೊಬೇಕು. ಈ ಚಟ್ನಿಯನ್ನು ಬಿಸಿ ಬಿಸಿಯಾದಂತಹ ಅನ್ನಕ್ಕೆ, ಚಪಾತಿಗೆ, ಇಡ್ಲಿಗೆ ಮತ್ತು ದೋಸೆಗೆ, ರೊಟ್ಟಿಗೆ ಯಾವುದಕ್ಕಾದರೂ ಸರಿ ಕಾಂಬಿನೇಷನ್ ಆಗಿ ತಿನ್ಬೋದು. ತುಂಬ ರುಚಿಯಾಗಿರುತ್ತೆ. ಮತ್ತು ಇದರಲ್ಲಿ ಬಳಸಿರುವಂಥ ದೊಡ್ಡ ಪತ್ರೆ, ಜೀರಿಗೆ ಮತ್ತು ಮೆಣಸು ಜ್ವರ ಮತ್ತು ಕೆಮ್ಮಿಗೆ ತುಂಬ ಒಳ್ಳೆಯದು. ಈ ಆರೋಗ್ಯಕರವಾದಂಥ ಚಟ್ನಿ ನಿಮಗೆ ಇಷ್ಟವಾದರೆ ಈ ಚಟ್ನಿಯನ್ನು ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಯಾರಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ನ ಪ್ರೆಸ್ ಮಾಡಿಕೊಂಡು ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ.